Please surrender. Please surrender yourself. Surrender agu. Mr. Shetty, once you face the defeat, you will know what our police department is. I'm all right. Ammo, thank you. Thank you very much. Ramo? Oh my God. Ramo? 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 Rona? ನಿಮ್ಮ ಯಜಮಾನರು ಎಲ್ಲಿ ಅಂದೆ? ಗೊತ್ತಿಲ್ಲ ಬುದ್ಧಿ. ಯಾವಾಗ ಬರ್ತಾರೆ?
ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಅದು ಅವ್ರೊಬ್ಬರಿಗೆ ಗೊತ್ತು. ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳಿದ್ರೆ ನಾಲಿಗೆ ಕತ್ತರಿಸಿ ಹಾಕ್ಬಿಡ್ತಾರೆ ನಮ್ಮ ಯಜಮಾನ್ರು. ಓ, ಸತ್ಯ ಹರಿಶ್ಚಂದ್ರನ ಅಪರಾವತಾರವೋ ನಿಮ್ ಯಜಮಾನ್ರು. ನಮ್ಮಂಥ ಬಡವರ ಪಾಲಿಗೆ ಅವ್ರು ಅದಕ್ಕಿಂತಲೂ ಹೆಚ್ಚು. ಸರ್, ಈಸ್ ನಾಟ್ ಟು ಬಿ ಸೀನ್. ಸರ್, ಅವ್ರಿಲ್ಲಲ್ಲೂ ಇಲ್ಲ ಸರ್. Come on. ಏನ್ರಿ, ಆ ಗುಂಡೇಟು ಬಿದ್ದಿರೋ ವ್ಯಕ್ತಿನೇ ಗೋಪಿ ಅಂತ ನಿಮ್ಮ ಅಭಿಪ್ರಾಯ ಏನು? ನೋ, ಒಂದೇ ಸಲ ಆ ರೀತಿ ನಿರ್ಧರಿಸಕ್ಕಾಗಲ್ಲ. ಪೊಲೀಸ್ ಫೈರ್ ಮಾಡಿದಾಗ ವ್ಯಾನ್ ನಿಂದ ಒಬ್ಬ ಮನುಷ್ಯನ ಕೂಗ್ ಕೇಳಿಸ್ತಂತೆ. ಆತರ ಪಟ್ಟು ಶೂಟ್ ಮಾಡ್ಬಾರ್ದಾಗಿತ್ತು. ಇದರಲ್ಲಿ ನನ್ ತಪ್ಪೇನಿಲ್ಲ ಶ್ವೇತಾ. ಸ್ಮಗ್ಲರ್ಸ್ ತಾವು ತಪ್ಪಿಸ್ಕೊಳ್ಳೋಕೆ ಅಂತ ಶೂಟ್ ಮಾಡ್ಬಿಟ್ರು. ನ್ಯಾಚುರಲ್. ಪೊಲೀಸ್ ಕೂಡ ಫೈರ್ ಓಪನ್ ಮಾಡ್ಲೇಬೇಕಾಗಿ ಬಂತು. ಎಲ್ಲ ಹಾಸ್ಪಿಟಲ್ ನಲ್ಲೂ ಹುಡುಕಿದ್ರಾ? ಇಡೀ ನಮ್ ಡಿಪಾರ್ಟ್ಮೆಂಟ್ ಎಲ್ಲಾ ಕಡೆ ಹುಡುಕಾಯ್ತು. ನೋ ಟ್ರೇಸ್ ಎಟ್ ಆಲ್. ರೀ, ಗೋಪಿ ತುಂಬಾ ಒಳ್ಳೆ ಮನುಷ್ಯರು. ಜೀವನದಲ್ಲಿ ಬೇಸತ್ತು ಮನಸ್ಸಿನ ತುಂಬಾ ನೋವು ತುಂಬಿಕೊಂಡಿರೋ ವ್ಯಕ್ತಿ. ಹಠದಿಂದ ಕೆಟ್ಟ ದಾರಿ ಹಿಡಿದ್ರೆ ಹೊರತು ಹುಟ್ಟುಮುಂಡ ಅಲ್ಲ. ನಾನ್ ಬಿಟ್ಬಿಡಿ ಅಂತ ಹೇಳ್ತಿಲ್ಲ, ಒಳ್ಳೆ ದಾರಿಗೆ ತರೋ ಪ್ರಯತ್ನ ಮಾಡಿ, ಸಾಯಿಸ್ಬೇಡಿ. ಶ್ವೇತಾ, ನಿಂಗಿಂತ ಮುಂಚೆಯಿಂದಾನು ಅವನು ಎಂಥವನು ಅಂತ ನನಗ್ ಚೆನ್ನಾಗ್ ಗೊತ್ತು. ನಮ್ಮಿಬ್ಬರು ದೇಹ ಎರಡಾದರೂ ಪ್ರಾಣ ಒಂದೇ ಆಗಿತ್ತು. ಅಂಥವನ್ನ ನಾನ್ ಸಾಯಿಸಿದ್ರೆ ನನ್ನನ್ನ ನಾನೇ ಸಾಯಿಸ್ಕೊಂಡ ಹಾಗೆ. ಏನೇ ಆಗ್ಲಿ, ಅವನ್ನ ಒಳ್ಳೆ ದಾರಿಗೆ ತರೋಕೆ ನಾನು ಎಲ್ಲ ಪ್ರಯತ್ನನೂ ಮಾಡ್ತೀನಿ. ಶ್ವೇತಾ, ಬನ್ನಿಪ್ಪ. ಏನ್ ಅಳಿ ಅಂದ್ರು ಮನೇಲಿ ಇದ್ದೀರಲ್ಲ? ಪ್ಲೀಸ್ ಕೂತ್ಕೊಳ್ಳಿ. ಇರ್ಲಿ ಇರ್ಲಿ. ಏನಮ್ಮ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಪ್ಪ, ನೀವ್ ಹೇಗಿದ್ದೀರಾ? ನನಗೇನಮ್ಮ, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಮಾತಾಡ್ತಾ ಇರಿ, ಬಂದ್ಬಿಟ್ಟೆ. ಏನ್ ಅಳಿ ಅಂದ್ರು? ಅದೇನೋ ಪ್ರಯತ್ನ ಅಂತ ಏನೋ ಹೇಳ್ತಾ ಇದ್ರಲ್ಲ, ಏನ್ ವಿಷಯ? ಅದ ಶಕ್ತಿ ಬಗ್ಗೆ ಮಾತಾಡ್ತಿದ್ವಿ. ಶಕ್ತಿ? ಆ ಸ್ಮಗ್ಲರು? ಓ, ಆ ರಾಸ್ಕಲ್ ಇನ್ನೂ ನಮ್ಮ ಡಿಪಾರ್ಟ್ಮೆಂಟ್ ನೀರ್ ಕುಡಿಸ್ತಾ ಇದ್ದಾನಲ್ಲ. ಏನೇ ಆಗ್ಲಿ ಅಳಿ ಅಂದ್ರೆ ನೀವ್ ಅವನ್ನ ಅರೆಸ್ಟ್ ಮಾಡ್ಲೇಬೇಕು. ಇನ್ಫ್ಯಾಕ್ಟ್ ನಾನೇ ಅವನ್ನ ಅರೆಸ್ಟ್ ಮಾಡ್ಬೇಕು ಅಂತಿದ್ದೆ. ಏನ್ ಮಾಡೋದು, ಅದೇ ಟೈಮಿಗೆ ರಿಟೈರ್ ಆಗ್ಬಿಟ್ಟೆ. ನೋಡಿ, ನೀವೇನು ಯೋಚನೆ ಮಾಡ್ಬೇಡಿ. ಅವನ ಬಗ್ಗೆ ಕೆಲವು ಸೀಕ್ರೆಟ್ ಇನ್ಫಾರ್ಮೇಶನ್ ನಾನು ಗ್ಯಾದರ್ ಮಾಡಿಟ್ಟಿದ್ದೀನಿ. ಊರ್ಗ್ ಹೋದ್ ಕೂಡಲೇ ನಿಮಗೆ ಕೊಟ್ಟು ಕಳಿಸ್ತೀನಿ. ಅದನ್ನ ಇಟ್ಕೊಂಡು ನೀವು ಅವನ್ನ ಅರೆಸ್ಟ್ ಮಾಡಿದ್ರೆ ಪ್ರಮೋಷನ್ ಗ್ಯಾರಂಟಿ. ಏನಮ್ಮ? ಬಂದೆ ಅಮ್ಮ. ಮಾವ, ಟೈಮ್ ಆಯ್ತು, ಬರ್ತೀನಿ. ಅಣ್ಣ, ಅಣ್ಣ, ಅರುಣ, ಬಾಮ್ಮ ಒಳಗೆ ಬಾಮ್ಮ. ನಿಂತ್ಕೊಮ್ಮ. ಬೇಡಣ್ಣ, ಬೇಡ. ನನ್ ಮುಖ ನೋಡ್ಬೇಡ, ನನ್ ಮುಖ ನೋಡ್ಬೇಡ. ಅರುಣ, ಹೌದಣ್ಣ, ನಗೋ ಮುಖದಲ್ಲಿ ದೇವ್ರಿದ್ದಾನೆ. ನಿನ್ನ ನೋಡ್ದಾಗ್ಲೆಲ್ಲ ನನಗ್ ಜನ್ಮ ಕೊಟ್ಟ ತಾಯಿ ನೋಡ್ದಷ್ಟೇ ಮನಸ್ಸಿಗೆ ತೃಪ್ತಿ. ನಿನ್ನ ಮುಖ ನೋಡ್ದಾಗ್ಲೆಲ್ಲ ನನಗ್ ಸಕ್ಸಸ್ ಅಂತ ಬಾಯಿ ತುಂಬಾ ಹೇಳ್ತಿದ್ದೆ. ಈಗ ಈ ಹಾಳ್ ಮುಖನ ಇಲ್ಲಣ್ಣ, ಇಲ್ಲ. ಈ ಕೆಟ್ಟವ ತರ ನೋಡ್ಬೇಡಣ್ಣ, ನೋಡ್ಬೇಡ. ಅರುಣ, ಅರುಣ, ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ನಿನ್ನ ಸ್ಥಿತಿಗೆ ಒಂದು ರೀತಿಯಲ್ಲಿ ನಾನೇಮ್ಮ ಕಾರಣ. ನನಗೆ ಏನ್ ಶಿಕ್ಷೆ ಬೇಕಾದ್ರೂ ಕೊಡು, ಆದ್ರೆ ನನ್ನ ಮುಖ ನೋಡ್ಬೇಡ.
ನನ್ನ ಎದುರುಗಡೆ ನಿಂತ್ಕೊಳ್ಳಲ್ಲ ಅಂತ ಮಾತ್ರ ಯಾವತ್ತೂ ಹೇಳ್ಬೇಡಮ್ಮ. ಅದನ್ನ ತಡ್ಕೊಳ್ಳೋಂಥ ಶಕ್ತಿ ನನಗಿಲ್ಲಮ್ಮ, ನನಗಿಲ್ಲ ತಾಯಿ. ಅರುಣ, ನಾನು ಇಡೀ ಆಸ್ತಿನೆಲ್ಲ ನಿನ್ನ ಹೆಸರು ಬರ್ದಿಟ್ಟಿದ್ದೀನಿ. ಈ ಕ್ಷಣದಿಂದ ನಾನು ಹಳೆ ಜೀವನಕ್ಕೆ ಮುಕ್ತಾಯ ಹಾಕಿ ಉಳಿದ್ ನನ್ನ ಕತೆನ ಎಲ್ಲಾದ್ರೂ ದೂರ ಹೋಗಿ ಮುಗಿಸ್ಕೊತೀನಿ. ಅಂದ್ರೆ ನನ್ ಕೈ ಹಿಡಿದ ಗಂಡ ನನ್ನಿಂದ ದೂರ ಆದ್ರು, ಈಗ ನನ್ ಸಾಕಿ ಬೆಳೆಸಿದ ನನ್ ದೇವ್ರು ನೀನು ಕೂಡ ನನ್ನಿಂದ ದೂರ ಆಗ್ಬಿಡ್ತೀನಿ ಅಂತೀಯ. ಅಣ್ಣ, ಆಸ್ತಿ ತಗೊಂಡು ದೇವ್ರೇ ಇಲ್ಲದ ಗುಡಿಗೆ ಮುತ್ತು ರತ್ನದಿಂದ ಪೂಜೆ ಮಾಡಿದ್ರೆ ಏನಣ್ಣ ಪ್ರಯೋಜನ? ಏನಣ್ಣ ಪ್ರಯೋಜನ? ಇಲ್ಲಮ್ಮ.